ನಮ್ದು ಹೇಮರ್ಬ್ರಿ. ಹೌದೇನ್ರಿ? ರೈತರು ಎತ್ತು ಹಾಕಿ ಬಂದಿರಾ? ಎತ್ತು ತಗೋಣಕ್ ಬಂದಿದ್ರಿ. ಹಾಂ, ಐತಿ ವ್ಯಾಪಾರ ಹೆಚ್ಚು ಕಮ್ಮಿ ನಡಿತೈತಿ. ನಡಿತೈತ್ರಿ. ಕೊಳ್ಳಾಕ ಅಡ್ಡಿಲ್ಲ ಟೈಮ್. ಪರವಾಗಿಲ್ರಿ. ಈಗ ಪರವಾಗಿಲ್ಲ. ಏನು ರೇಟಲ್ಲಿ ನೋಡ್ತಿದ್ರಿ ನೀವು? ನಾವು 1,00,000 ಮುಂದೆ ನೋಡ್ತೇವೆ. ಹೌದೇನು? ಕಡೆಯಲ್ಲೇನು? ಕಡೆ ಎಲ್ಲ ಯಾವಾದ್ರೂ ದನ ಒಟ್ಟು ಈಗೇನು ಕೆಲಸ ಹೊಡ್ಯಾಕ ಅಷ್ಟೇ. ಮಳೆಗಳು ಹೆಂಗೈತಿ ನಿಮ್ಮ ಕಡೆ? ಮಳೆ 2 ದಿನ ಆಯ್ತು ಸ್ಟಾರ್ಟ್ ಆಗೈತಿ. ಜೋರ್ ಐತೇನ್ರಿ? ಅಡ್ಡಿಲ್ಲ, ಚೆನ್ನಾಗೈತಿ. ನೆನೆ ಮಳೆ ಚೆನ್ನಾಗೈತಿ. ಹೌದೇನ್ರಿ? ಈ ಮಳೆ ಇನ್ನೂ ಒಂದು 15 ದಿವಸ ಮುಂಚೆನೆ ಬಂದ್ರ ಇನ್ನೂ ಅನುಕೂಲ ಆಕೈತೆ. ಹೌದು. ಆದ್ರೆ ಏನ್ ಮಾಡೋದು, ದೇವ್ರ ಕಡೆ ಇಚ್ಛೆ. ನಾವು ಏನ್ ಮಾಡಿದ್ರು ಸಾಧನೆ ಮಾಡಕ್ಕಾಗಲ್ಲ. ದೇವ್ರು ಕೊಟ್ಟಂತ ವರ ಸ್ವೀಕರಿಸ್ಬೇಕು. ನಿಜ ಅದು. ಈ ವರ್ಷ ಪರವಾಗಿಲ್ಲ ಹಂಗಾರೆ ನಿಮ್ಮ ಕಡೆ ಎಲ್ಲ? ಏನ್ ಬೆಳೆ ಹೇಳಕ್ಕಾಗಲ್ಲ ಈ ಟೈಮ್. ಮುಂದೆ ಹಿಂಗೆ ಮಳೆ ಬಂದ್ರೆ ಏನೋ ರೈತರ ಉಪಯೋಗ ಆಕತಿ. ಹೌದಾ? ಇಲ್ಲ ಅಂದ್ರೆ ರೈತರಿಗೆ ಈ ಸತ್ಯ ಕಷ್ಟ. ನಿಮ್ ಕಡೆ ಹೆಂಗದ್ರಿ ಮಳೆ? ಇದು ಬೆಳೆ ಚೆನ್ನಾಗದವ್ರಿ. ಹಿಂದ ಮುಂದೆ ಬಿತ್ತನೆ ಆಗೈತಿ. ಆದ್ರೆ ಈ ಸತ್ಯ ಬರಗಾಲ ಅಂತಾನೆ ಹೇಳ್ತಾರ. ವಾತಾವರಣ ಇವತ್ತಿನ ನೋಡಿದ್ರೆ ಮುಂದೆ ಹಿಂಗೆ ಇದ್ರೆ ರೈತರು ಬದುಕ್ತಾರೆ. ಹಿಂಗೆ ಇರ್ಬೇಕು. ಅಂದ್ರೆ ಯಾವ್ದೇ ನೀರಾಗ್ಲಿ ಏನಾಗ್ಲಿ ಮಳೆ ಆಗ್ಲಿ ಚೆನ್ನಾಗ್ ಬರ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಕಷ್ಟ ಐತಿ. 1 ವರ್ಷ ಆಗಿದ್ ಸಾಲ ಇನ್ನ 2 ವರ್ಷ ದುಡ್ಡು ತೀರ್ಸ್ಬೇಕು. 2 ವರ್ಷ ದುಡ್ಡು ತೀರ್ಸ್ಬೇಕು. ಇದೇ ಪ್ರಾಬ್ಲಮ್ ಬರೋದು. ವರ್ಷ ಇದೆ. 1 ವರ್ಷ ಬರಗಾಲ ಬಂದ್ರೆ 2 ವರ್ಷ ದುಡಿಬೇಕು. 2 ವರ್ಷ ದುಡಿಬೇಕು. 1 ವರ್ಷ ಬರಗಾಲ ಬಂದ್ರೆ 2 ವರ್ಷ ದುಡಿಬೇಕು. ಅದೇ ಒಂದು ರೈತರಿಗೆ ಕಷ್ಟ. ಓಕೆ. ಈಗೇನಂತಿ ಎಲ್ಲಾ ಕಡೆಯಿಂದನೂ ಸುಖ ಸಿಗಕ್ಕಾಗಲ್ಲ ಅಂತಾರಲ್ಲ, ಅದು ಕರೆವಾಯ್ತಿ ಇನ್ಸತೆ. ನಿಜ ರೀ. ರೈತರಿಗೆ 1 ವರ್ಷ ಸಿಕ್ಕದ ಸುಖ ಇನ್ನೊಂದು ವರ್ಷ ಸಿಗಲ್ಲ. ಕಳೆದಂತ ಸುಖನ 2 ವರ್ಷ ಸುಧಾರಿಸಬೇಕು. 2 ವರ್ಷ ಸುಧಾರಿಸ್ಕೋಬೇಕು. ದುಃಖ ಅನ್ನಂಗಿಲ್ಲ, ಅದನ್ನ ಅದು ಸುಖನ ಅನ್ಕೊಂಡು ಇದು ಮಾಡ್ಕೋಬೇಕು. 2 ವರ್ಷ ಸುಧಾರಿಸಬೇಕು. ದುಃಖದಿಂದ ಸುಧಾರಿಸಬೇಕು. ಯಾಕಂದ್ರೆ ಈ ವರ್ಷ ಸುಖನ ದುಃಖದಿಂದ ಸುಧಾರಿಸಬೇಕು. ಹೌದು. ಆತರ ಆಗ್ಬಿಡುತ್ತೆ. ಮತ್ತೆ ಎಲ್ಲದಕ್ಕೂ ಹೊಂದ್ಕೋಬೇಕಲ್ಲ ರೈತರೇ. ರೈತರು ಎಲ್ಲದಕ್ಕೂ ಜೀವನ ಮಾಡಕ್ಕಾಗತ್ರಿ. ಇಲ್ಲ ಅಂದ್ರೆ ಏನಾರು ತಗೊಂಬಂದು ಜೀವನ ಮಾಡ್ತಾನ. ಆದ್ರೆ ಬೇರೆಯವ್ರಿಗೆ ಜೀವನ ಮಾಡಕ್ಕಾಗಲ್ಲ. ಯಾಕಂದ್ರೆ 1 ವರ್ಷ ಬೆಳೆದ ಪೀಕ್ ಅನ್ನ 3 ವರ್ಷ ಸುಧಾರಿಸಿರ್ತಾನೆ ರೈತ. ಕಾಳ ಹಿಡಿ ಆಗ್ಲಿ 4 ಮಂದಿಗೆ ಅನ್ನ ಹಾಕಿ ತನಗೂ ಇಟ್ಕೊಂಡ್ ಜೀವನ ಮಾಡಕ್ ಶಕ್ತಿ ಐತಿ. ಬೇರೆಯವ್ರಿಗೆ ಆ ಶಕ್ತಿ ಸಿಗಲ್ಲ. ನಿಜ ಇವತ್ತು ರೈತರು ಅಂದ್ರ ಬೆನ್ನೆಲುಬು ಅಂತಾರಲ್ಲ, ಬೆನ್ನೆಲುಬು ಅಂದ್ರೆ ಅವ್ನು ಹಿಡಿ ಮುಷ್ಟಿಯಲ್ಲಿ ಇಟ್ಕೊಂಡ ಬೆನ್ನೆಲುಬು. ಬೆನ್ನೆಲುಬು. ಯಾವ ರಾಜಕಾರಣಿಗಳು ಏನು ಬಂದು ಏನು ಮಾಡಕ್ಕಾಗಲ್ರಿ. ಆದ್ರೆ ರೈತ ಏನಾದ್ರೂ ಮನಸ್ಸು ಮಾಡಿದ್ರೆ ಏನಾದ್ರೂ ಸಾಧನೆ ಮಾಡ್ಬೋದು. ಓಕೆ, ಸೂಪರ್. ನಿಮ್ಮ ಹೆಸರು? ಗಿರೀಶ್ ಪಾಟೀಲ್ ಅಂತ. ರೈತರು. ಯಾವ್ರಂದ್ರಿ? ನಾವು ರಟ್ಟಳ್ಳಿ ತಾಲೂಕು ಹಿರೇಮರೂರು ಗ್ರಾಮ. ಓಕೆ, ತುಂಬ ಸಂತೋಷ ನಿಮ್ಮ ಜೊತೆ ಮಾತಾಡಿದ್ದೆ. ಓಕೆ.